ವೀಕೆಂಡಲ್ಲಿ ಮನೇಲಿರಬೇಕು ಅಂದರೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ನಾನು ಹೀಗೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇರುವಾಗ ನನಗೆ ಒಂದು ನಿಯರ್ ಬೈ ಪ್ಲೇಸಸ್ ನೋಡಿದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಈ ಪ್ಲೇಸ್ ಬಂದ್ಬಿಟ್ಟು ಜಕ್ಕೂರ್ ಹತ್ರ ಇರೋವಂಥದ್ದು ರಂಗೋಲಿ ಗಾರ್ಡನ್ ಅಂತ ಹೇಳ್ಬಿಟ್ಟು. ಹಾಯ್, ಎಲ್ಲಿಗೆ ನಮಸ್ಕಾರ. ನಾನು ನಿಮ್ಮ ಅಂಬಿಕಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಲೋ ಸ್ಟೋರೀಸ್ 2K. ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಅಂದರೆ ಎಲ್ಲ ಮಕ್ಕಳಿಗೆ ಕೂಡ ಶಾಲೆ ಎಲ್ಲ ರಜಾ ಇರುತ್ತೆ. ನೀವು ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಹೋಗೋದಪ್ಪ, ಅದೇ ವಂಡರ್ಲಾ ಅದೇ ಎಲ್ಲ ತೋರಿಸ್ತಾ ಇರ್ತೀರ. ಸೊ ಅದ್ರ ಬದಲು ಈ ಜಕ್ಕೂರ್ ಹತ್ರ ಇರ್ತಕ್ಕಂಥ ಈ ರಂಗೋಲಿ ಗಾರ್ಡನ್ಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದರೆ ಒಂದು ಹಳ್ಳಿಯ ವಾತಾವರಣ ಹೇಗಿರುತ್ತೆ ಏನು ಅಂತಕ್ಕಂಥದ್ದನ್ನು ನೀವು ಇಲ್ಲಿ ತೋರಿಸ್ಬೋದು. ತುಂಬ ಅದ್ಭುತವಾಗಿದೆ. ಹಾಗೆ ಇಲ್ಲಿ ನೀವು ಓನ್ ವೆಹಿಕಲಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಪಾರ್ಕಿಂಗ್ ಮಾಡಲಿಕ್ಕೆ ಶಾಲೆ ಮೈದಾನದಲ್ಲಿ ಮಕ್ಕಳು ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ ಅನ್ನೋಂಥದ್ದನ್ನ ಇಲ್ಲಿ ತೋರಿಸಿದ್ದಾರೆ. ನೋಡ್ಬೋದು ನಮ್ಮ ಸರ್ಕಾರಿ ಶಾಲೆ ಟಿಕೆಟ್ ಪರ್ ಪರ್ಸನ್ 250 ರುಪೀಸ್ ಚಾರ್ಜ್ ಮಾಡ್ತಾರೆ. ವೀಕ್ ಡೇಸಲ್ಲಿ ಆದರೆ ಅಡಲ್ಟ್ಸ್ಗೆ 200 ರುಪೀಸು. ಬಟ್ ವೀಕೆಂಡ್ಸಲ್ಲಾದರೆ ಮತ್ತು ಹಾಲಿಡೇಸಲ್ಲೆಲ್ಲ 250 ರುಪೀಸ್ ತೊಗೊಳ್ತಾರೆ. ಅಡಲ್ಟಿಗೆ 150 ರುಪೀಸ್ ಇರುತ್ತೆ. ಹಾಗೆ ನೀವೇನಾದರೂ ಡಿಜಿಟಲ್ ಕ್ಯಾಮ್ರಾ ಅಥವಾ DSLR ಕ್ಯಾಮ್ರಾ ತೊಗೊಂಡು ಒಳಗಡೆ ಏನಾದ್ರು ಶೂಟ್ ಮಾಡ್ಕೊಳ್ತೀರಾ ಅಂದರೆ ಎಕ್ಸ್ಟ್ರಾ 500 ರುಪೀಸ್ ತೊಗೊಳ್ತಾರೆ. ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ ಅಂತ ಪಡ್ಸಾಲೆನಲ್ಲಿ ಕುತ್ಕೊಂಡು ಹಾಗೆ ಒಬ್ಬರ ಮೇಲೊಬ್ರು. ಈ ಬೇಸಿಗೆ ಬಂತು ಅಂದರೆ ಹಳ್ಳಿನಲ್ಲಿ ಇದು ಕಾಮನ್ನು. ಎಲ್ಲರೂ ಮನೆ ಹತ್ರದಲ್ಲಿ ಜನ ಎಲ್ಲ ಕುತ್ಕೊಂಡು ಇದು ಚೌಕಾಬಾರವನ್ನು ಆಟ ಆಡೋದು. ಹಾಗೆ ಇಲ್ಲಿ ಆ ಗರ್ಭಿಣಿ ಹೆಂಗಸು ಮಗುನ ಎತ್ಕೊಂಡು ಇಲ್ಲಿ ಬುಡ್ಬುಡಿಕೆ ಅವ್ರ ಹತ್ರ ಹಾಗೆ ಚಿಲ್ಲರೆ ಅಂಗಡಿ ಯಾವ ರೀತಿ ಇದೆ ಅಂತ ನೋಡ್ಬೋದು. ಹಾಗೆ ರಾಟೆ ಹೊಲಿಯೋದು ಅಂದರೆ ಬಟ್ಟೆ ಹೊಲಿಯೋ ಅಂಗಡಿ ಅದು. ಹಾಗೆ ಒಂದು ಚಿಕ್ಕ ಮನೆ ಇದೆ. ಪ್ರತಿಯೊಂದು ಈ ಥರ ಮನೆಗಳ ಮುಂದೆ ಅದರ ವಿವರಣೆಯನ್ನು ಕೂಡ ಹಾಕಿರ್ತಾರೆ. ಅದು ಯಾವ ಮನೆ ಅಥವಾ ಅಲ್ಲಿ ಏನು ನಡೀತಾ ಇದೆ ಅನ್ನೋ ಒಂದು ಸನ್ನಿವೇಶನ ಕೂಡ ಅಲ್ಲಿ ಹಾಕಿರ್ತಾರೆ. ಈ ಮನೆಯಲ್ಲಿ ಅವರೇನೋ ಇಳಿಗೆ ಮನೆಯಲ್ಲಿ ಏನೋ ತುರಿಯೋದು ಮಾಡ್ತಾ ಇದ್ದಾರೆ. ಹಾಗೆ ಅವರು ಕೆಲವರು ಕುತ್ಕೊಂಡು ಹೊರಗಡೆ ಎಲ್ಲ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟಿದ್ದಾರೆ ಅಂದರೆ ಈ ಒಡವೆ ಎಲ್ಲ ಮಾಡುವಾಗ ಅದೆಲ್ಲ ಕೊಳವೆನಲ್ಲಿ ಊದ್ತಾ ಇರ್ತಾರೆ. ಆ ಒಂದು ಲಿಕ್ವಿಡ್ ಆಗಿ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಅದಕ್ಕೆ. ಸೊ ಅದೇ ಅವ್ರದ್ದು ಮನೆಯೆಲ್ಲ ಹೇಗಿದೆ ಅನ್ನೋದನ್ನ ಅವರಿಗೆ ನೋಡ್ಬೋದು ನೀವು. ಅಂದರೆ ಅಗ್ರಹಾರ ಬ್ರಾಹ್ಮಣರ ವಾಸದ ಭಾಗ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಅಲ್ಲಿ ಒಂದು ಅಜ್ಜಿ ಕೈಯಲ್ಲಿ ಹತ್ತಿಯನ್ನು ಇಟ್ಕೊಂಡು ಹಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ಹೆಂಗಸಿನ ಕೈಯಲ್ಲಿ ಒಂದು ಏನೋ ತಾಟಿದೆ. ಹಾಗೆ ಒಂದು ಕೈಯಲ್ಲಿ ಇನ್ನೊಂದೇನೋ ಕಮಂಡಲ ಏನೋ ಇಟ್ಕೊಂಡಿದ್ದಾರೆ. ಹಾಗೆ ಚೇರು ಬಂದವರಿಗೆ ಕುತ್ಕೊಳ್ಳಿಕ್ಕೆ ಅಂತ ಹೇಳಿ. ಇಲ್ಲಿ ಒಂದು ಹೆಣ್ಮಗಳು ಗೋಡೆಯಿಂದ ಸ್ವಲ್ಪ ಆಚೆ ಬಗ್ಗಿ ನೋಡ್ತಾ ಇರ್ತಕ್ಕಂಥದ್ದು. ಲೈಕ್ ಯಾರೋ ಬರ್ತಾ ಇದ್ದಾರೆ ದೂರದಿಂದ ಅನ್ನೋರನ್ನ ನೋಡ್ತಾ ಇರೋ ಅಂಥದ್ದು. ಹಾಗೆ ಈ ಮನೆಯ ಥೀಮ್ ಬಂದ್ಬಿಟ್ಟು ಮಂಗಳೂರು. ಅಂದರೆ ಈ ದಕ್ಷಿಣ ಕನ್ನಡ ವಲಯದಲ್ಲಿ ಮನೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ಮನೆಯನ್ನು ತೋರಿಸಿದ್ದಾರೆ. ಹಾಗೆ ಇಲ್ಲಿ ಯಾವುದೋ ಒಂದು ವಿಡಿಯೋ ಶೂಟಿಂಗ್ ಆಗ್ತಾ ಇತ್ತು. ನೀವು ಬೇಕಾದರೆ ಶೂಟಿಂಗ್ ಈ ಥರ ಏನಾದ್ರು ಮಾಡ್ಕೋಬೇಕಂದ್ರೆ ಬಂದು ಮಾಡ್ಕೊಳ್ಬೋದು. ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಅದಕ್ಕೆ ಅಂತಲೇ. ಹಾಗೆ ಇಲ್ಲಿ ಆ ಹೆಣ್ಮಕ್ಳು ಆಟ ಆಡ್ತಾ ಇರ್ತಕ್ಕಂಥದ್ದು ಸ್ಕಿಪ್ಪಿಂಗ್ ಆಡೋದು, ಕೈ ಇಟ್ಕೊಂಡು ಆಟ ಆಡೋದು. ನಾವು ಶಾಲೆಯಲ್ಲಿರುವಾಗೆಲ್ಲ ಇದು ಆಟ ಆಡ್ತಾ ಇದ್ವಿ. ಇದು ಬಂದ್ಬಿಟ್ಟು ಶಾನ್ ಬೋಗ್ರ ಮನೆ. ಅಂದರೆ ಹಳ್ಳಿ ಕಡೆ ಎಲ್ಲ ಈ ಸಾಲ ಎಲ್ಲ ಕೊಡ್ತಾ ಇರ್ತಾರೆ, ಅವ್ರದ್ದು ಮನೆ. ಅಲ್ಲಿ ಒಂದು ನಾಯಿ ಇರೋವಂಥದ್ದು. ಹಾಗೆ ಇಲ್ಲಿ ಇದೆಲ್ಲ ಧಾರವಾಡ ಸೈಡಲ್ಲಿ ಉತ್ತರ ಕರ್ನಾಟಕದ ಭಾಗದ ಮನೆಗಳು ಯಾವ ರೀತಿಯಾಗಿರುತ್ತೆ ಅನ್ನೋದು ತೋರಿಸಿದ್ರು. ಇಲ್ಲಿ ಈ ಹುಡುಗಿರು ಕುತ್ಕೊಂಡು ಆಟ ಆಡ್ತಾ ಇರೋದು, ಆಮೇಲೆ ಆ ಮನೆ ಮುಂದೆ ಇರ್ತಕ್ಕಂಥ ಚೇರು. ಇಲ್ಲಿ ನೋಡಿ ಆ ಮಗು ಎಷ್ಟು ನೀಟಾಗಿ ಕುತ್ಕೊಂಡಿದೆ. ಅದು ಆ ಅಜ್ಜಿ ಒಂದು ಕಾಫಿ ಲೋಟ ಏನೋ ಇಟ್ಕೊಂಡು ಅದಕ್ಕೆ ಊಟ ಮಾಡಿಸ್ತಾ ಇರೋವಂಥದ್ದು ಇರ್ಬೋದು. ಹಾಗೆ ಅಲ್ಲಿದು ಇಳ್ಕಲ್ ಸೀರೆ ತುಂಬ ಫೇಮಸ್ಸು. ಹಾಗೆ ಅವರ ಒಳಗಡೆ ಇರ್ತಕ್ಕಂಥ ಹಿತ್ತಾಳೆ ಪಾತ್ರೆಗಳು. ಹಾಗೆ ಇಲ್ಲಿ ಆ ಒಂದು ಹೆಂಗಸು ಆ ಮಗುವನ್ನು ಆಟ ಆಡಿಸ್ತಾ ಇರುವಂಥದ್ದು. ಇಲ್ಲಿ ಹಸುಗಳನ್ನು ನೋಡ್ಬೋದು. ಎಷ್ಟು ಚೆಂದಾಗಿ ಅದನ್ನೆಲ್ಲ ಹಸುಗಳನ್ನು ಅವರು ಇದೆಲ್ಲ ರಿಯಲ್ ಅಂತಲೇ ಅನಿಸುತ್ತೆ. ಹಾಗೆ ಅಲ್ಲಿ ನೋಡಿ ಅವರು ಈ ಭತ್ತದ ಒಂದು ತೌಡನ್ನು ಹಾಕ್ತಾ ಇರುವಂಥದ್ದು ಎಷ್ಟು ಚೆಂದಾಗಿ ಮಾಡಿದ್ದಾರೆ ಅಂತ. ಯಾಕೆ ಹಠ ಮಾಡಕತ್ತಿ?
ಹಾಗೆ ಅಲ್ಲಿ ನೋಡ್ಬೋದು ಮಜ್ಜಿಗೆಯನ್ನು ಕಡಿತಾ ಇರ್ತಕ್ಕಂಥದ್ದು ಎಷ್ಟು ಚೆಂದಾಗಿ. ಅದು ಒಂದು ಹಂಗಿನ ಮೇಲೆ ಹಾಕಿರುವಂಥದ್ದು, ಅಲ್ಲಿ ಬೆಕ್ಕು ಮೇಲೆ ಕೂತಿರೋದು. ಆಮೇಲೆ ಅಲ್ಲಿ ನೋಡ್ಬೋದು ನೀವು ಆ ಒಂದು ಜಾಗದಲ್ಲಿ ಅಲ್ಲಿ ಎತ್ತುಗಳಿಗೆಲ್ಲ ಕೊರಳಿ ಕಟ್ತಾರಲ್ಲ ಗಂಟೆ, ಅದು. ಆಮೇಲೆ ಈ ಹಳೆ ಕಾಲದ ಪೆಟ್ಟಿಗೆ. ಸೊ ಈ ಜಾಗದ ಹೆಸರು ಬಂದ್ಬಿಟ್ಟು ರಂಗೋಲಿ ಗಾರ್ಡನ್ ಅಂತ ಹೇಳಿ. ಶೌಚಾಲಯದ ಫೆಸಿಲಿಟಿ ಕೂಡ ಇಲ್ಲಿದೆ. ಆ್ಯಂಡ್ ಇಲ್ಲಿ ಒಂದೊಂದೇ ನೋಡ್ಕೊಂಡು ಬನ್ನಿ. ಈ ಹಳ್ಳಿ ಪ್ರದೇಶದಿಂದ ಬಂದವರಿಗೆ ಇದೆಲ್ಲ ಆಟಗಳ ಬಗ್ಗೆ ಗೊತ್ತಿರತ್ತೆ. ಒಂದು ಕೋಲ್ ಸಿಕ್ಕರೂ ಅದಕ್ಕೆ ಈ ಥರ ಗಾಲಿ ಕಟ್ಕೊಂಡು ಆಟಾಡೋದು ಬಿಡೋದಿಲ್ಲ. ಹಾಗೆ ಆ ಟಯರಿಂದ ಆಟಾಡೋದು. ಹಾಗೆ ನೋಡಿ ಆ ಕೈಯಲ್ಲಿ ಇಟ್ಕೊಂಡು ಇನ್ನೊಬ್ಬವನ್ನ ಹಂಗಿನೇ ಹಾಕಿಲ್ಲ. ಎಷ್ಟು ಚಂದ. ಆ ಮಗುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಆ ಮಗು ಅಳ್ತಾ ಇರ್ತಾಗಂತ ಸೌಂಡ್ ಬರ್ತಾ ಇದೆ. ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂದರೆ ಆ ಮಗು ಅಲ್ಲಿ ಬಟ್ಟೆನೇ ಹಾಕಿಲ್ಲ. ಹಾಗೆ ಇಲ್ಲಿ ಕರುವನ್ನು ಕಟ್ಟಾಕಿರೋದಂಥದ್ದು. ಇಲ್ಲಿ ನೋಡಿ ಆ ಹೆಣ್ಮಗಳು ಒಂದು ಅಜ್ಜಿ ಜೊತೆ ಕುತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಒಂದು ಅಜ್ಜ ನಿಂತ್ಕೊಂಡಿರ್ತಕ್ಕಂಥ. ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂದರೆ ಅವ್ರು ಯಾರೋ ತಲೆಯನ್ನು ಹಾರಿಸ್ಕೊಳ್ತಾ ಇದ್ದಾರೆ, ಇನ್ನೊಬ್ರು ಯಾರೋ ನಿಂತ್ಕೊಂಡಿದ್ದಾರೆ. ಇಲ್ಲಿ ಮಗುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ, ಇನ್ನೊಂದು ಹೆಂಗಸು ನೀರನ್ನು ಹಾಕ್ತಾ ಇದ್ದಾರೆ. ಆ ಹುಡುಗಿ ಆ ಮಗುಗೆ ಸ್ನಾನ ಮಾಡಿಸೋದನ್ನ ನಿಂತ್ಕೊಂಡು ನೋಡ್ತಾ ಇದೆ. ಇನ್ನೊಂದು ಅಲ್ಲೇನೋ ತಡೆ, ನಾವು ಬೆಡ್ ಅಂತ ಏನು ಹೇಳ್ತೀವಲ್ಲ, ಅದನ್ನ ಹಳ್ಳಿಗಳಲ್ಲಿ ಇದೇ ಥರದ್ದು ಯೂಸ್ ಮಾಡ್ತಾರೆ. ಅವ್ರು ಅದನ್ನ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಂದ್ಬಿಟ್ಟು ಬಟ್ಟೆಯನ್ನ ಏನು ನೇಯ್ತಾರಲ್ಲ ಅದನ್ನ ಆ ಮಗ್ಗದಲ್ಲಿ ಬಟ್ಟೆಯನ್ನ ನೇಯ್ತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ನೋಡಿ ಆ ನಾಯಿ ಮರಿ ಆ ಮಗುವನ್ನ ಅಂದ್ರೆ ನಾಯಿ ಮರಿಗಳನ್ನ ಹಾಕಿದೆ. ಅದು ಎಷ್ಟು ಚೆನ್ನಾಗಿ ಅದಕ್ಕೆ ಪೋಷಣೆ ಮಾಡ್ತಾ ಇದೆ ಅನ್ನೋದು. ಇಲ್ಲಿ ಸೀರೆ ಬಂದ್ಬಿಟ್ಟು ಹರಿದು ಹೋಗಿರೋದು. ಎಣ್ಣೆಯನ್ನ ತೆಗಿತಾರಲ್ಲ ಆ ಗಾಣ ಇದು. ಆ ಮಗುಗೆ ಅವ್ರೇನೋ ಕೇಳ್ತಾ ಇದ್ದಾರೆ ಆ ತಾತ. ನೆಕ್ಸ್ಟ್ ನೋಡಿ ಆ ಗೋಡೆನಲ್ಲಿ ಕುಳ್ಳು ಬಡದೆ ಇರೋಂಥ ಸಗಣಿನ ಗೋಡೆಗೆ ತಟ್ಟಿರೋದು, ಅದಕ್ಕೆ ಕುಳ್ಳು ಅಂತ ಹೇಳ್ತಾರೆ. ಅದೇ ಆ ಮಗು ನೋಡಿ ಅಲ್ಲಿ ಬೆತ್ತಲೆ ಅದನ್ನ ಮರದ ಒಂದೇನೋ ಇದನ್ನ ಇಟ್ಕೊಂಡು ಆಟ ಆಡ್ತಾ ಇರೋವಂಥದ್ದು. ಇನ್ನೊಬ್ರೇನೋ ಅಲ್ಲಿ ಮರದ್ದೇನೋ ನೇಗ್ಲು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಆ ಹುಡುಗಿ ಬಿಂದಿಗೆನ ಹೊತ್ಕೊಂಡು ನೀರು ತರಲಿಕ್ಕೆ ಅಂತ ಹೋಗ್ತಾ ಇದೆ. ಆ ಮೇಕೆ ಕೋಳಿ ಮರಿಗಳನ್ನೆಲ್ಲ ನೋಡಬಹುದು. ನೋಡಿ ಆ ಮಗುಗೆ ಆ ತಾಯಿ ಊಟ ಮಾಡಿಸ್ತಾ ಇರ್ತಕ್ಕಂಥದ್ದು. ಹಾಗೆ ಪೋಸ್ಟ್ ಏನೋ ಬಂದಿದೆ, ಅದನ್ನ ಅಜ್ಜಿ ರಿಸೀವ್ ಮಾಡ್ಕೊಳ್ತಾ ಇರೋದು. ಇವಾಗಿನ ಮಕ್ಳಿಗೆ ಇದೆ ಪೋಸ್ಟ್ ಬಗ್ಗೆ ಎಲ್ಲ ಏನು ಗೊತ್ತೇ ಇರಲ್ಲ. ಯಾಕಂದರೆ ನಾನು ಯೂಶಲಿ ನನಗೆ ಪೋಸ್ಟ್ ಬಗ್ಗೆ ಸ್ವಲ್ಪ ಗೊತ್ತು. ಯಾಕಂದರೆ ನನ್ನ ಅಣ್ಣ ಅವರಿಗೆಲ್ಲ ನಾನು ಲೆಟ್ರ್ ಬರೀತಾ ಇದ್ದೆ. ಸೊ ಇವಾಗ ಅದನ್ನು ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಆ ಹೆಂಗಸು ಬಟ್ಟೆಯನ್ನು ತೊಳಿತಾ ಇದ್ದಾರೆ. ಇಲ್ಲಿ ನೋಡಿ ಆ ಖಾರವನ್ನು ರುಬ್ತಾ ಇರೋವಂಥದ್ದು. ಇದು ಅಕ್ಕಸಾಲಿಗರ ಮನೆ. ಅಂದರೆ ಈ ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕೆ ಅಂತಲೇ ಹಳ್ಳಿ ಕಡೆ ಇರ್ತಾ ಇದ್ರು ಜನ. ಅವ್ರ ಹತ್ರ ಬಟ್ಟೆ ಕೊಡೋರು. ಅವರು ಕತ್ತೆ ಮೇಲೆ ಈ ಥರ ಬಟ್ಟೆಗಳನ್ನ ಇದನ್ನೆಲ್ಲ ಇಟ್ಕೊಂಡು ಹೊದ್ಕೊಂಡು ಹೋಗೋರು ಬಟ್ಟೆ ತೊಳ್ಕೊಂಡು ತಗೊಂಡು ಬರಲಿಕ್ಕೆ ಅಂತ. ಇದು ನೋಡಿ ಶಿಲ್ಪಿಗಾರರ ಮನೆ. ಅಂದರೆ ಈ ದೇವರ ಮೂರ್ತಿಗಳನ್ನೆಲ್ಲ ಏನು ಕೆತ್ತನೆ ಮಾಡ್ತಾರಲ್ಲ ಅವ್ರದ್ದು ಮನೆ. ಇದು ಬಂದು ಆಟ ಸಾಮಾನೆಲ್ಲ ಇರತ್ತಲ್ಲ, ಈ ಮರದ ಗೊಂಬೆಗಳನ್ನೆಲ್ಲ ಮಾಡ್ತಾರಲ್ಲ ಅವ್ರದ್ದು ಮನೆ. ಅದನ್ನ ಅಲ್ಲಿ ಒಂದು ಮಗು ಏನೋ ಆಟ ಮಾಡ್ತಾ ಇದೆ, ಅದನ್ನ ಕೊಡಿಸ್ಲಿಕ್ಕೆ ಅಂತ ಆಟಿಕೆನ ಹೆಂಗಸು ಬಂದಿರೋದು. ಇಲ್ಲಿ ಮೇಕೆಗಳನ್ನೆಲ್ಲ ಕಟ್ಟಾಕಿರೋದು. ಇಲ್ಲಿ ನೋಡಿ ಆ ಗರ್ಭಿಣಿ ಹೆಂಗ್ಸ್ ನಿಂತ್ಕೊಂಡಿದೆ, ಆ ಮಗು ಹಠ ಮಾಡ್ತಾ ಇದೆ ಎತ್ಕೋ ಅಂತ ಹೇಳ್ಬಿಟ್ಟು. ಹೇಳಿ ಮೇದಾರರ ಮನೆ ಅಂತ ಹೇಳಿದ್ರೆ ಈ ಬಿದಿರಿನ ಬುಟ್ಟಿಗಳನ್ನ, ಮರಗಳನ್ನ ಮತ್ತೆ ಏಣಿ, ಈ ಥರದ ಬಿದಿರಿಂದ ಏನು ವಸ್ತುಗಳನ್ನು ಮಾಡ್ತಾರಲ್ಲ ಅವ್ರನ್ನ ಮೇದಾರರ ಮನೆ ಅಂತ ಹೇಳ್ತಾರೆ. ನೀವು ನೋಡ್ಬೋದು ಅವರು ಬುಟ್ಟಿಯನ್ನು ನೇಯ್ತಾ ಇರುವಂಥದ್ದು. ಇಲ್ಲಿ ಕೂಡ ನೋಡಬಹುದು ಬುಟ್ಟಿಗಳನ್ನೆಲ್ಲ ಹಾಕ್ಕೊಂಡಿರೋದು. ಹಾಗೆ ಇದು ಬಂದ್ಬಿಟ್ಟು ಕುಂಬಾರ ಅವರ ಮನೆ. ಈ ಮಡಕೆ ಎಲ್ಲ ಮಾರುವವರನ್ನು ಕುಂಬಾರರು ಅಂತ ಹೇಳಿ ಕರೀತಾರೆ. ಈಗಲೂ ಹಳ್ಳಿ ಕಡೆ ಇದನ್ನೆಲ್ಲ ಇದೆ, ಬಟ್ ನಾವು ಸಿಟಿಗಳಲ್ಲಿ ಗೊಂಬೆ ರೀತಿ ನೋಡಬೇಕಷ್ಟೆ. ಹಾಗೆ ಇಲ್ಲಿ ಪಾತ್ರೆ ತೊಳಿತಾ ಇರ್ತಕ್ಕಂಥದ್ದು. ಆ ಮಗು ಅವರಿಗೆ ಪಾತ್ರೆ ತೊಳಿಲಿಕ್ಕೆ ಸಹ ಬಿಡ್ತಾ ಇಲ್ಲ, ಹಿಂಸೆ ಮಾಡ್ತಾ ಇದೆ. ಹಾಗೆ ಮಣ್ಣನ್ನು ತುಳಿತಾ ಇರ್ತಕ್ಕಂಥದ್ದು ಮಡಿಕೆಗಳನ್ನು ಮಾಡಲಿಕ್ಕೆ. ಹಾಗೆ ಇದು ನೋಡಿ, ಇದು ಪಾತ್ರೆಗಳನ್ನೆಲ್ಲ ಸರಿ ಮಾಡುವಂಥದ್ದು. ಹಳ್ಳಿ ಕಡೆ ಹೋದರೆ ನೀವು ಪಾತ್ರೆಗಳು ಸ್ವಲ್ಪ ಏನಾದರೂ ನಗು ಬಿದ್ದಿತ್ತು ಅಂತ ಹೇಳಿದ್ರೆ ಅದನ್ನು ಸರಿ ಮಾಡಲಿಕ್ಕೆ ಅಂತಲೇ ಬರ್ತಾರೆ. ಅವ್ರ ಹತ್ರ ಕೊಟ್ಟು ಸರಿ ಮಾಡಿಸ್ತಾ ಇರ್ತಾರೆ.
ಹಾಗೆ ಇಲ್ಲಿ ಕ್ಷೌರಿಕ ಅಂತ ಹೇಳಿ, ಅಂದರೆ ಈ ಚೋರ ಮಾಡೋರು ಅಂತ ಹೇಳ್ತಾರೆ ಹಳ್ಳಿ ಕಡೆ ನಾರ್ಮಲಾಗಿ, ಈ ಗಡ್ಡ ಮೀಸೆ ಎಲ್ಲ ತೆಗೆಸ್ಲಿಕ್ಕೆ. ಇದು ಬಳೆಗಾರರ ಮನೆ. ಅವಳ ಬುಟ್ಟಿನಲ್ಲಿ ಬಳೆಗಳನ್ನ ಇಟ್ಕೊಂಡಿದ್ದಾರೆ, ಬಳೆಗಳನ್ನು ಮಾರ್ತಾ ಇದ್ದಾರೆ. ಹಾಗೆ ಅಲ್ಲಿ ತುಂಬ ಅಲಂಕೃತವಾಗಿರ್ತಕ್ಕಂಥ ಅದನ್ನು ತೊಟ್ಲು ಕೂಡ ನೋಡ್ಬೋದು. ಆ ಮಕ್ಕಳು ಅವ್ರದ್ದು ಲಂಗ ಬ್ಲೌಸ್ ಹಾಕ್ಕೊಂಡಿರೋದೆ, ಅಲ್ಲೊಂದು ಮಗು ಆಟ ಆಡ್ತಾ ಇರೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಕಮ್ಮಾರರ ಮನೆ, ಅಂದರೆ ಈ ಮಚ್ಚು, ಕುಡ್ಗೋಲು, ಈ ಥರದ ಚಾಕು, ಈ ಥರದ್ದೆಲ್ಲ ಏನೋ ಮೊಂಡ ಆಗಿದ್ರೆ ಅದನ್ನು ಸರಿ ಮಾಡಿಸ್ಲಿಕ್ಕೆ ಅಂತ ಕೂಡ ಇಲ್ಲಿ ಕೊಡ್ತಾರೆ. ಹಾಗೆ ಅದನ್ನು ತಯಾರು ಕೂಡ ಮಾಡುವಂಥವ್ರಿಗೆ ಕಮ್ಮರ ಮನೆ ಅಂತ ಹೇಳ್ತಾರೆ. ಹಾಗೆ ಬಡಿಗರ್ ಮನೆ. ಬಡಿಗರ್ ಮನೆ ಅಂದರೆ ಈ ಮರದಿಂದ ಮಾಡುವಂಥ ವಸ್ತುಗಳಿಗೆ, ಅಂದರೆ ಚಕ್ಡಿಗಾಲಿ, ಬಾಗಿಲು, ಕಿಟಕಿ, ಈ ಥರದ ವಸ್ತುಗಳನ್ನೆಲ್ಲ ಮಾಡೋರು ಬಡಿಗೆ, ಅಂದರೆ ಕಾರ್ಪೆಂಟರ್ಸ್ ಇಂಗ್ಲೀಷಲ್ಲಿ. ಹಾಗೆ ನೋಡಿ, ಇದು ಕೊಡಗಿನ ವೈಭವ. ಅಂದರೆ ಕೊಡಗಿನಲ್ಲಿ ಯಾವ ರೀತಿ ಅವರ ಮನೆಗಳಿರುತ್ತೆ, ಹಾಗೆ ಅವರ ವಸ್ತ್ರಾಭರಣ ಯಾವ ರೀತಿ ಆಗಿರುತ್ತೆ ಅನ್ನೋದಂಥದ್ದನ್ನ ಇಲ್ಲಿ ತೋರಿಸಿರುವಂಥದ್ದು. ಅಲ್ಲಿ ಕುತ್ಕೊಂಡು ಅವ್ರು ಪೇಪರ್ ಓದ್ತಾ ಇರೋದು, ಹಾಗೆ ಅವರು ವಸ್ತ್ರಾಭರಣವನ್ನು ನೀವು ನೋಡ್ಬೋದು, ಮನೆಗಳನ್ನು ನೋಡ್ಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ಬಂದರೆ ಗ್ರಾಮೀಣ ಸಾಲಿಗುಡಿ ಅಂತೆ. ಸಾಲಿ ಮೀನ್ಸ್ ಶಾಲೆ. ಗ್ರಾಮೀಣ ಶಾಲೆ ಯಾವ ರೀತಿ ಆಗಿರ್ತಕ್ಕಂಥದ್ದೇ ಅಂಥದ್ದು. ಮೋರವರ್ ಈವ್ನಿಂಗ್ ಟೈಮಲ್ಲಿ ನಾವು ಟ್ಯೂಷನ್ಗೆ ಹೋದಾಗ ಈ ಥರ ಇರ್ತಾ ಇತ್ತು. ಇವಾಗೆಲ್ಲ ಸಿಟಿನಲ್ಲಿ ತುಂಬ ಮಾಡರ್ನ್ ಬಿಡಿ, ಎಲ್ಲ ಡಿಜಿಟಲ್ಲು, ಈ ಥರ ಎಲ್ಲ ಏನು ಪುಸ್ತಕ ಇಟ್ಕೊಂಡು ಪಾಠ ಮಾಡೋದೇ ತುಂಬ ಕಮ್ಮಿ ಆಗಿಬಿಟ್ಟಿದೆ ನೋಡಿ, ಹಳ್ಳಿಯಲ್ಲಿ ಶಾಲೆ ಹೇಗಿರುತ್ತೆ ಅಂತ. ಸೊ ಇವಾಗೆಲ್ಲ ಏನಾದರೂ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟು, ಕಚೇರಿ ಅಂತ ಹೋಗ್ತಾರೆ. ಆದರೆ ಹಳ್ಳಿಗಳೆಲ್ಲ ಆ ಥರ ಇರಲಿಲ್ಲ. ಏನಾದರೂ ಒಂದು ತಪ್ಪನ್ನು ಸರಿ ಮಾಡಬೇಕು ಅಂದರೆ ಪಂಚಾಯತಿ ಕಟ್ಟೆಗೆ ಹೋಗಬೇಕಿತ್ತು. ಏನಾದರೂ ಒಂದು ಹಳ್ಳಿ ಹಬ್ಬ ಮಾಡೋದಾಗಿರ್ಬೋದು, ಏನೇ ಪ್ರತಿಯೊಂದು ಚರ್ಚೆ ಮಾಡಬೇಕು ಅಂದರೆ ಪಂಚಾಯತಿ ಕಟ್ಟೆ. ಸೊ ಇಲ್ಲಿ ಜನರು ಆ ಪಂಚಾಯಿತಿಯನ್ನು ಮಾಡ್ತಕ್ಕಂಥದ್ದನ್ನು ನೀವು ಒಂದು ಹೇಗಿರುತ್ತೆ, ಜನರು ಯಾವ ರೀತಿ ಸೇರಿರ್ತಾರೆ, ಯಾರೆಲ್ಲ ಇರ್ತಾರೆ ಅನ್ನೋದು. ಮಾರೋರು ಮೀನುಗಳನ್ನು ಬುಟ್ಟಿನಲ್ಲಿ ಇಟ್ಕೊಂಡು ಮಾರಲಿಕ್ಕೆ ಅಂತ ಹೋಗ್ತಾ ಇರುವಂಥದ್ದು. ಹಾಗೆ ಇಲ್ಲಿ ಇದು ಗ್ರಾಮೀಣ ಒಡ್ರು ಮನೆ ಅಂತ, ಅಂದರೆ ಒಡ್ಡರ ಅಥವಾ ಬೋವಿ ಜನರ ಕುಲಕಸಬು ಕಲ್ಲಿನಿಂದ ಗೃಹೋಪಯೋಗಿ ವಸ್ತುಗಳನ್ನು, ಅಂದರೆ ಕಲ್ಲಿನಿಂದ ನಾವು ಮನೆಯಲ್ಲಿ ಬೀಸೋ ಕಲ್ಲು ಅಂತ ಹೇಳ್ತೀವಿ. ಹಾಗೆ ಈಗ ಈ ಚಟ್ನಿ ಎಲ್ಲ ಪುಡಿ ಮಾಡಲಿಕ್ಕೆ ಪುಡಿ ಮಾಡೋ ಅಂಥದ್ದೆಲ್ಲ ಇದು ಬರ್ತದಲ್ಲ, ಒಳಕಲ್ಲು ಅಂತ ಹೇಳ್ತಾರೆ, ಅದನ್ನೆಲ್ಲ ಮಾಡೋರ ಮನೆ. ಹಾಗೆ ಇಲ್ಲಿ ನೋಡಿ, ಎಷ್ಟು ಜನಕ್ಕೆ ಬಾವಿಯಿಂದ ನೀರು ಸೇದಿದ್ರೋ ಗೊತ್ತಿಲ್ಲ, ನಾನು ಸೇದಿದ್ದೀನಿ. ಸೊ ಇವಾಗೆಲ್ಲ ಬಾವಿಗಳು ನೋಡೋದು ಕೂಡ ಈ ಥರದ್ದು ಒಂದು ವಿಲೇಜ್ ಪಾರ್ಕಲ್ಲಿ ನೋಡಬೇಕಷ್ಟೇ. ತುಂಬ ಕಡೆ ಇವಾಗಲೂ ಬಾವಿಗಳೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಹಾಗೆ ಈ ಮಕ್ಕಳು ಬಂದ್ಬಿಟ್ಟು ಆ ಗೋಲಿ ಆಡೋದು, ಬಾಲಲ್ಲಿ ಆಟ ಆಡ್ತಾ ಇರೋದು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇದು ನಮ್ಮ ಬ್ಯಾಂಗ್ಳೂರಲ್ಲಿದೆ ಈ ಥರದ್ದು ಒಂದು ಪ್ಲೇಸ್ ಅಂತ ಹೇಳಿದ್ರೆ ತುಂಬಾ ಖುಷಿಯಾಗತ್ತೆ ನೋಡಿ. ಆ ಅಜ್ಜಿ ಇಲ್ಲಿ ಖಾರ ರುಬ್ತಾ ಇರೋದು, ಅವ್ರನ್ನ ಪಾತ್ರೆ ಇಟ್ಕೊಂಡಿದ್ದಾರೆ. ಈ ಹೆಂಗ್ಸು ಬಂದ್ಬಿಟ್ಟು ಇಲ್ಲಿ ಸಾಂಬಾರು ಮಾಡ್ತಾ ಇರೋದು, ಅಲ್ಲಿ ಅದು ಬೆಕ್ಕು ಕೂತ್ಕೊಂಡು ನೋಡ್ತಾ ಇರೋವಂಥದ್ದು, ಆ ಹುಡುಗ ನೋಡ್ತಾ ಇರೋವಂಥದ್ದು. ಇಲ್ಲಿ ನೋಡಿ ಆ ನಾಯಿ, ಹಾಗೆ ಈ ಲಂಬಾಣಿ ಆ ಡ್ರೆಸ್ ಹಾಕ್ಕೊಂಡು ಕಟ್ಗೆಯನ್ನು ಹೊತ್ಕೊಂಡು ಬರ್ತಾ ಇರೋದು, ಕೈಯಲ್ಲಿ ಮಚ್ಚಿಟ್ಕೊಂಡು ಇದನ್ನು ಕಟ್ಗೆ ಹೊತ್ಕೊಂಡು ಬರ್ತಾ ಇರೋವಂಥದ್ದು. ಸುಣ್ಣಗಾರರ ಮನೆ ಅಂತೆ, ಅಂದರೆ ಈ ಸುಣ್ಣ ಮಾಡುವವರು ಯಾವ ರೀತಿ ಸುಣ್ಣವನ್ನು ತಯಾರು ಮಾಡ್ತಾರೆ, ನಾವು ಎರಡಿಕೆ ಹಾಕ್ಕೊಳ್ತೀವಲ್ಲ ಆ ಸುಣ್ಣ, ಅವ್ರ ಮನೆ ಹೇಗಿರುತ್ತೆ ಅಂತ. ಇದು ಬಂದ್ಬಿಟ್ಟು ಕಮ್ಮಾರರ ಮನೆ. ಎಷ್ಟೋ ಜನಕ್ಕೆ ಕಮ್ಮಾರ ಯಾರು ಅಂತಲೇ ಗೊತ್ತಿಲ್ಲ ಬಿಡಿ. ಯಾಕಂದರೆ ನಾವೊಂದು ಚಪ್ಪಲಿ ಹರಿದ ತಕ್ಷಣ ಇನ್ನೊಂದು ಅಂಗಡಿಗೆ ಚಪ್ಪಲಿ ತೊಗೊಳಕ್ಕೆ ಹೋಗ್ತೀವಿ ಹೊರತು ನಾವು ಚಪ್ಪಲಿ ಹೊಲಿಸೋರ ಹತ್ರ ಹೋಗಲ್ಲ. ತುಂಬ ಇವಾಗದು ಆ ಕಸಬನ್ನು ಕೂಡ ಶೂನೆಲ್ಲ ಹೊಲಿಸ್ಕೊಳ್ತಾ ಇದ್ವಿ. ಹಾಗೆ ಇಲ್ಲಿ ಲಂಬಾಣಿ, ಅವರ ಗ್ರಾಮೀಣ ಲಂಬಾಣಿ ಅವ್ರ ಮನೆ ಹೇಗಿರುತ್ತೆ ಅಂತ, ಅವರ ಡ್ರೆಸ್ಸನ್ನು ನೋಡಿ, ಫುಲ್ಲು ಶೈನಿ ಡ್ರೆಸ್ಸಸ್, ಮತ್ತು ಅದು ಅಲ್ಲಿ ಮಡಿಕೆಗಳು. ಪಾರಂಪರಿಕ ಬೇಸಾಯ ಪದ್ಧತಿ, ಅಂದರೆ ಹಳ್ಳಿನಲ್ಲಿ ಬೇಸಾಯವನ್ನು ಯಾವ ರೀತಿ ಈ ಥರ ಎಲ್ಲ ಕುತ್ಕೊಂಡು ಆಟ ಆಡ್ತಾ ಇದ್ವಿ. ಸೀಸಾ ಅಂತ ಏನು ಹೇಳ್ತೀರಲ್ಲ, ಅದನ್ನು ನಾವು ಎತ್ತಿನ ಗಾಡಿನ ಆಟ ಆಡ್ತಾ ಇದ್ವಿ.
ಇವಾಗೆಲ್ಲ ಮಕ್ಕಳಿಗೆ ಪಾರ್ಕಲ್ಲೆಲ್ಲ ಸೀಸ ಆಟ ಆಡಲಿಕ್ಕೆಲ್ಲ ಇರುತ್ತೆ. ಹಾಗೆ ಅವರು ಏನದು ಸೊಪ್ಪು ಇಲ್ಲ ಜೋಳ ಅನಿಸುತ್ತೆ, ಅದನ್ನು ಹೊತ್ಕೊಂಡು ಬರ್ತಾ ಇರೋವಂಥದ್ದು. ಹಾಗೆ ಇಲ್ಲಿ ಹಸುಗಳನ್ನೆಲ್ಲ ಕಟ್ಕೊಂಡು ಒಟ್ಟಿಗೆ ಹೊಡ್ಕೊಂಡು ಹೋಗ್ತಾ ಇರೋದು. ಅಲ್ಲಿ ಬಾತುಕೋಳಿಗಳು ಹಾಗೆ ಅಲ್ಲಿನೂ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಚಕ್ಕಡಿ ಗಾಡಿಗೆ ಹೋಗ್ಬಿಟ್ಟೆ ತುಂಬ ದಿನ ಆಗಿದೆ. ಇವಾಗೆಲ್ಲ ನೀವು ಇದು ಹೋಗ್ಬೇಕಂದ್ರೆ ಮೈಸೂರು, ಇನ್ನು ಕೆಲವೊಂದು ಟೂರಿಸ್ಟ್ ಪ್ಲೇಸಲ್ಲಿ ಮಾತ್ರನೇ ನಾವು ಇದನ್ನೆಲ್ಲ ನೋಡ್ಬೋದು. ತುಂಬ ರೇರ್ ಆಗಿಬಿಟ್ಟಿದೆ ಇದೆಲ್ಲನೂ. ನೀವು ನೋಡಿ, ಗಂಡ ಹೆಂಡತಿ ಉಳುಮೆ ಮಾಡ್ತಾ ಇರೋವಂಥದ್ದು ಹೊಲದಲ್ಲಿ ಹಸುಗೆ ಮಾಡ್ತಾ ಇದ್ದಾರೆ. ಅವರು ಜೋಬಲ್ಲಿ ಇದು ಕಾಳುಗಳನ್ನು ಬೀಜಗಳನ್ನೆಲ್ಲ ಇಟ್ಕೊಂಡು ಬಿತ್ತನೆ ಮಾಡ್ತಾ ಇರ್ತಕ್ಕಂಥದ್ದು ಹೊಲದಲ್ಲಿ. ಹಾಗೆ ಅವರು ಬುತ್ತಿ ಇದು ನೋಡಿ, ಮಾರುಕಟ್ಟೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ತೋರಿಸಿದ್ದಾರೆ. ನಾವು ಇವಾಗೆಲ್ಲ ಏನೇ ತರಕಾರಿ ಬೇಕು ಅಂದ್ರೂ ನಮಗೀಗೆಲ್ಲ ಒಂದು ಚಿಕ್ಕ ಚಿಕ್ಕ ಅಂಗಡಿನಲ್ಲಿ ಸಿಗುತ್ತೆ, ಅಥವಾ ಸ್ವಿಗ್ಗಿ, ಝೊಮ್ಯಾಟೊ, ಫ್ಲಿಪ್ಕಾರ್ಟ್ ಈ ಥರದ್ದೆಲ್ಲ ನಮಗೆ ಈಗ ವೆಬ್ಸೈಟಲ್ಲೆಲ್ಲ ಸಿಕ್ಬಿಡುತ್ತೆ. ತುಂಬ ಡಿಜಿಟಲ್ ಅಲ್ವಾ ಇವಾಗೆಲ್ಲ, ಅದಕ್ಕೆ. ಆದರೆ ಹಳ್ಳಿ ಕಡೆ ಎಲ್ಲ ಹೋದರೆ ಒಂದು ಬೆಣ್ಣೆ, ಮಜ್ಜಿಗೆ ಅದನ್ನು ಕೂಡ ಎಲ್ಲ ಸಂತೆಯಲ್ಲಿ ಮಾರ್ತಾರೆ. ಈಗಲೂ ಸಂತೆಗಳಲ್ಲೇ ತರಕಾರಿಗಳನ್ನೆಲ್ಲ ಕೊಂಡ್ಕೊಳ್ತಾರೆ. ಹಾಗೆ ಇಲ್ಲಿ ನೋಡಿ, ಅವರು ತುತ್ತೂರಿಯನ್ನು ಊದ್ಕೊಂಡು ಈ ಥರ ಎತ್ತುಗಳನ್ನ ಇಟ್ಕೊಂಡು ಬರೋರು, ಕೋಲೆ ಬಸವನ್ನ ಆಡಿಸೋರು ಅಂತ ಹೇಳ್ತಾರೆ. ಇಲ್ಲಿ ಇದು ದಲ್ಲಾಳಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಹಸು ಅಥವಾ ಎತ್ತಿಂದು. ಅಂದರೆ ಹಳ್ಳಿಗಳಲ್ಲಿ ಒಂದು ಎತ್ತನ್ನು ತೊಗೊಳ್ಬೇಕಂದ್ರೆ ಅದಕ್ಕೆ ಅಂತಲೇ ಸಂತೆ ಇರುತ್ತೆ. ಆ ಸಂತೆನಲ್ಲೇ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಬೇಕು. ಹಸುಗಳ ಕಾಲಿಗೆ ಏನು ನೆಟ್ಕೊಳ್ಬಾರ್ದು, ಕಲ್ಲು ಮುಳ್ಳು ಅಥವಾ ಆ ಥರದ್ದು ಅಂತ ಹೇಳ್ಕೊಂಡ್ಬಿಟ್ಟು ಅದು ಒಂದು ಕಬ್ಬಿಣದನ್ನು ಅದ್ರ ಕಾಲಿಗೆ ಹಾಕಿ ಬಡಿತಾರೆ, ಮೊಳೆ ಹಾಕಿ. ಅದನ್ನು ಅವ್ರು ತೋರಿಸಿರೋದು. ಹಾಗೆ ಇಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಕೂಡ ಚೆನ್ನಾಗಿದೆ. ಬಫೆ ಸಿಸ್ಟಮ್ ಕೂಡ ಇದೆ. ಬಟ್ ಪ್ರೈಸ್ ಬಂದ್ಬಿಟ್ಟು 299 ರೂಪೀಸ್ ಪರ್ ಪರ್ಸನ್ನು. ಸ್ವಲ್ಪ ಜಾಸ್ತಿ ಆಯಿತು. ಇಲ್ಲಿ ನೋಡಿ, ಮಲ್ಲ ಯುದ್ಧವನ್ನು ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ಮಲ್ಲ ಯುದ್ಧ ತುಂಬ ಜನಕ್ಕೆ ಗೊತ್ತಿರಲ್ಲ. ಹಾಗೆ ದಸರಾಕ್ಕೆ ಯಾರು ಅಂಬಾರಿ ಟೈಮಲ್ಲಿ ಹೋಗಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ಪಾಟ್ರಿ, ಹಾರ್ಸ್ ರೈಡ್, ಫುಡ್ ಸ್ಪಾ, ಮ್ಯಾಜಿಕ್ ಶೋ, ಬಲೂನ್ ಶೂಟಿಂಗ್, ಟಾಂಗಾ ರೈಡ್ ಇದೆಲ್ಲ ಕೂಡ ಇದೆ. ಅದೆಲ್ಲ ನೀವು ಪೇ ಮಾಡಿಬಿಟ್ಟು ಆಟ ಆಡಬೇಕು. ಮತ್ತು ಇಲ್ಲಿ ಕೆಲವೊಂದು ಡ್ರೆಸ್ಸಸ್ನ ಕೂಡ ಅವರು ಸೆಲ್ ಮಾಡ್ತಾರೆ, ಅದು ಕೂಡ ನೀವು ಪೇ ಮಾಡಿ ತೊಗೊಳ್ಬೇಕು. ಈ ಒಂದು ರಂಗವೇದಿಕೆ ಹತ್ರ ಇಲ್ಲಿ ಯಕ್ಷಗಾನ ಏನು ದಕ್ಷಿಣ ಕನ್ನಡ ಭಾಗದಲ್ಲಿ ಅವರು ಯಕ್ಷಗಾನವನ್ನು ಮಾಡ್ತಾರೆ, ಆ ಒಂದು ಥೀಮ್ನ ಕೂಡ ಇಲ್ಲಿ ತೋರಿಸಿದ್ದಾರೆ. ಹಾಗೆ ಜಾನಪದ ನಾಟಕ ಆಗಿರ್ಬೋದು, ಇದನ್ನೆಲ್ಲ ಕೂಡ ಇಲ್ಲಿ ತೋರಿಸಿದ್ದಾರೆ. ಈ ವಿಡಿಯೋ ನೋಡ್ತಾ ಇದ್ದಂಗೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಕಾಂತಾರ ಮೂವಿ ನೋಡಿಬಿಟ್ಟು ಎಲ್ರಿಗೆ ಕಂಬಳದ ಬಗ್ಗೆ ಗೊತ್ತಾಗಿದೆ. ಸೊ ಅದೇ ಕಂಬಳವನ್ನು ಇಲ್ಲಿ ಅವ್ರು ತೋರಿಸಿದ್ದಾರೆ. ಅದನ್ನು ಜನರು ನಿಂತ್ಕೊಂಡು ನೋಡ್ತಾ, ಕುರುಬರ ಹಟ್ಟಿ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸಿದ್ದಾರೆ. ಅಂದರೆ ಕುರಿಯನ್ನು ಕಾಯುವವರು, ಅವರ ಮನೆಯ ರೀತಿಯ ಅವ್ರ ಮನೆ ಹತ್ರ ಯಾವುದೆಲ್ಲ ಪ್ಲೇಸಸ್ ಇದೆ ನಮ್ಮ ಸುತ್ತಮುತ್ತಲು ಬ್ಯಾಂಗ್ಳೂರಲ್ಲಿ ನೋಡ್ತಕ್ಕಂಥದ್ದು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ತೇನೆ. ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ.